ವೀಕ್ಷಕರಿಗೂ ನಾವು ಇವತ್ತು ಕೆಂಗೇರಿ ಕೋಡಿಪಾಳ್ಯಲ್ಲಿ ಇದೀವಿ. ಸೊ ಇವತ್ತು ಒಂದು ಸಖತ್ತಾಗಿರೋ ಪ್ರಾಪರ್ಟಿನ ತೋರ್ಸಕ್ ಬಂದಿದೀವಿ. ಸೊ ಯೂಶಲಿ ಮನೆನ ಸೇಲ್ ಮಾಡಬೇಕು ಅಂತಾನೆ ಕಟ್ಸಿರ್ತಾರೆ, ಬಟ್ ಇವರು ತಮ್ಗಾಗೆ ಕಟ್ಸ್ಕೊಂಡು ಈ ಪ್ರಾಪರ್ಟಿನ ಸೇಲ್ಗೆ ಇಟ್ಟಿದ್ದಾರೆ. ಸೊ ಸಖತ್ತಾಗಿದೆ ಪ್ರಾಪರ್ಟಿ. ಇದರ ಡೈಮೆನ್ಷನ್ ಬಂದ್ಬಿಟ್ಟು 30-40 ಆಗಿರುತ್ತೆ ಅಂಡ್ ಇದ್ರ ಫೇಸಿಂಗ್ ಬಂದ್ಬಿಟ್ಟು ಈಸ್ಟ್ ಫೇಸಿಂಗ್ ಆಗಿರುತ್ತೆ. ಸೊ ಇಲ್ಲಿ ಫ್ರಂಟ್ ಎಲಿವೇಶನ್ ನೋಡ್ತಿದಿರಲ್ಲ, ತುಂಬಾ ಬ್ಯೂಟಿಫುಲ್ ಆಗಿರೋ ಒಂದು ಕಲರ್ ಕಾಂಬಿನೇಷನ್ ಜೊತೆ ಇದನ್ನ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಮುಂದ್ಗಡೆ 30 ಫೀಟ್ ರೋಡ್ ಸಿಗುತ್ತೆ. ಸೊ ಈ ಪ್ರಾಪರ್ಟಿಯಲ್ಲಿ G+4 ಬರುತ್ತೆ ಆ್ಯಂಡ್ ಇಲ್ಲಿ ಸೈಡಲ್ಲಿ ಒಂದು ಚಿಕ್ಕ ಗಾರ್ಡನ್ಗೆ ಅಂತ ಕೂಡ ಸ್ಪೇಸ್ ಕೊಟ್ಟಿದ್ದಾರೆ. ಬನ್ನಿ ಪ್ರಾಪರ್ಟಿನ ಡೀಟೇಲ್ ಆಗಿ ನೋಡ್ಕೊಂಡು ಬರೋಣ. ಸೊ ಎಂಟರ್ ಆದ ತಕ್ಷಣ ಗ್ರೌಂಡ್ ಫ್ಲೋರ್ ಇಲ್ಲಿ ಪಾರ್ಕಿಂಗ್ಗೆ ಅಂತ ಹೇಳಿ ಇದೆ ಆ್ಯಂಡ್ ಇಲ್ಲಿ ಪಾರ್ಕಿಂಗ್ ಲಾಟ್ ಜೊತೆ ಒಂದು 1 BHK ರೆಂಟಲ್ಗೆ ಅಂತ ಹೇಳಿ ನಿಮಗೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಒಂದು 2 ಕಾರ್ಸ್ ಮತ್ತು ಸಾಕಷ್ಟು 2 ವೀಲರ್ಸ್ನ ಕೂಡ ಪಾರ್ಕ್ ಮಾಡ್ಬೋದು. ಸೊ ಇಲ್ಲಿ ಸಪ್ರೇಟ್ ಆಗಿರೋಂಥ ಮೀಟರ್ ಬೋರ್ಡ್ ಇದೆ. ಇಲ್ಲಿ ಕಾರ್ ವಾಶ್ಗೆ ಅಂತ ಹೇಳಿ ಟ್ಯಾಪ್ ಇದೆ. ಸೊ ಇಲ್ಲಿ ಬೋರ್ವೆಲ್ ಕನೆಕ್ಷನ್ ಇದೆ ಮತ್ತು CMC ಲೇಔಟ್ದು ವಾಟರ್ ಕನೆಕ್ಷನ್ ಕೂಡ ಇದೆ. ಸೊ ವಾಟರ್ಗೆ ನಿಮಗೆ ಯಾವುದೇ ಆದಂಥ ಸ್ಕ್ಯಾರ್ಸಿಟಿ ಇರಲ್ಲ ಇಲ್ಲಿ. ಸೊ ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ 2 ಸಿಲಿಂಡರ್ ಯೂನಿಟ್ ಕೊಟ್ಟಿದ್ದಾರೆ. 1 ಸಿಲಿಂಡರ್ ಯೂನಿಟ್ ಬಂದ್ಬಿಟ್ಟು ಇಲ್ಲಿರುತ್ತೆ ಆ್ಯಂಡ್ ಆ ಕಡೆ ಹಿಂದೆ ಪ್ಯಾಸೇಜ್ ಕೂಡ ಇದೆ. ಸೊ ಇದು ಬಂದ್ಬಿಟ್ಟು 2nd ಸಿಲಿಂಡರ್ ಯೂನಿಟ್ ಆಗಿರುತ್ತೆ. ಸೊ ಒಂದು ರೆಂಟಲಲ್ಲಿ ಇರೋರಿಗೆ ಅಂತ ಹೇಳಿ ಇದೆ, ಇನ್ನೊಂದು ಇಲ್ಲೇ ವಾಸ ಮಾಡೋಂಥವ್ರಿಗೆ ಆಗಲಿ ಇದೆ ಇಲ್ಲಿ. ಆ್ಯಂಡ್ ಈ ಪ್ರಾಪರ್ಟಿಯಲ್ಲಿ ನಿಮಗೆ ಎಲ್ಲ ಫ್ಲೋರ್ಗೂ ಟೆರೆಸ್ವರೆಗೂ ಕೂಡ ನಿಮಗೆ ಲಿಫ್ಟ್ ಆಕ್ಸೆಸ್ ಸಿಗುತ್ತೆ. ಯೂಶ್ವಲಿ ಟೆರೆಸ್ಗಿಂತ 1 ಫ್ಲೋರ್ ಮುಂಚೆ ಇರೋ ಕಡೆ ಅಲ್ಲಿವರೆಗೂ ಮಾತ್ರ ಲಿಫ್ಟ್ ಆಕ್ಸೆಸ್ ಇದೆ, ಬಟ್ ಇಲ್ಲಿ ಟೆರೆಸ್ವರೆಗೂ ಇದೆ ನಿಮಗೆ ಲಿಫ್ಟ್ ಆಕ್ಸೆಸ್. ಸೊ ಗ್ರೌಂಡ್ ಫ್ಲೋರ್ನ ನಾವು ನೋಡಿದ್ವಿ. ಇವಾಗ ಬನ್ನಿ ಇವಾಗ ಫಸ್ಟ್ ಫ್ಲೋರ್ ಮತ್ತು ಮುಂದಿನ ಫ್ಲೋರ್ಸ್ನ ಕೂಡ ನೋಡ್ಕೊಂಡು ಬರೋಣ. ಸೊ ಇಲ್ಲಿ ಕೆಳಗೆಲ್ಲ ಫ್ಲೋರಿಂಗ್ ನೋಡ್ತಿದ್ದೀರಲ್ಲ, ಸ್ಟೇರ್ ಕೇಸ್ದು ಇದೆಲ್ಲ ಲಪೋತ್ರಾ ಗ್ರಾನೈಟಿಂದ ಮಾಡಿರೋದು ಆ್ಯಂಡ್ ಸೈಡಲ್ಲೆಲ್ಲ ಗ್ರಿಲ್ಸ್ ಕೂಡ ಫುಲ್ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ನಾ ಹೇಳ್ದೆ ಅಲ್ಲ, ಇಲ್ಲಿ ಅವರೇ ಇರೋಕ್ಕೆ ಅಂತ ಹೇಳಿ ಮಾಡ್ಕೊಂಡಿದ್ದ ಕಾರಣಕ್ಕಾಗಿ ಎಲ್ಲನೂ ಮನೆಯಲ್ಲಿ ಆಲ್ರೆಡಿ ನಿಮಗೆ ಫೆಸಿಲಿಟಿ ಇದೆ. ಸೊ ಎಂಟ್ರೆನ್ಸ್ಗಿನ ಮುಂಚೆ ಕೂಡ ಗೇಟ್ ಫುಲ್ ಕವರ್ಡ್ ಆಗಿದೆ. ಸೊ ಇಲ್ಲಿ ಮುಂದೆ ಟಫ್ ಅಂಡ್ ಗ್ಲಾಸ್ ಜೊತೆ ಒಂದು SS ಸ್ಟೈಲಿಂಗ್ ಕೂಡ ಬರುತ್ತೆ. ಮೇನ್ ಡೋರ್ ಬಂದ್ಬಿಟ್ಟು ಈಸ್ಟ್ ಫೇಸಿಂಗ್ ಆಗಿರುತ್ತೆ. ಪ್ರಾಪರ್ಟಿ ಕೂಡ ಈಸ್ಟ್ ಫೇಸಿಂಗ್ ಆಗಿದೆ. ಸೊ ಇದು ಮೇನ್ ಡೋರ್ ಎಂಟ್ರೆನ್ಸ್ ಹಿಂಗಿರುತ್ತೆ. ಇದು ಪ್ಯೂರ್ ಟೀಕ್ ವುಡ್ನಿಂದ ಮಾಡಿರೋದು ಆ್ಯಂಡ್ ತುಂಬ ಡೀಟೇಲ್ ಡಿಸೈನ್ ಇದೆ. ಆ್ಯಂಟಿಕ್ ಹ್ಯಾಂಡಲ್ ಕೂಡ ಇದೆ ಈ ಡೋರ್ಗೆ. ಎಂಟರ್ ಆದ ತಕ್ಷಣ ತುಂಬ ಸ್ಪೇಷಿಯಸ್ ಆಗಿರೋ ಅಂಥ ಹಾಲ್ ನಮಗೆ ಸಿಗುತ್ತೆ. ಇಲ್ಲಿ ಎಂಟರ್ ಆಗೋಕ್ಕಿಂತ ಮುಂಚೆ ಯಾವುದಾದ್ರೂ ದೇವ್ ಫೋಟೋನ ನೀವು ಇಟ್ಕೊಳ್ಳೋಕ್ಕೆ ಅಂತ ಹೇಳಿ ಸ್ಪೇಸ್ನ ಕೊಟ್ಟಿದ್ದಾರೆ ಲಿಫ್ಟ್ ಪಕ್ಕದಲ್ಲಿ. ಇಲ್ಲಿ ಪಕ್ಕದಲ್ಲಿ ಒಂದು ಪೂಜಾ ರೂಮ್ ಇದೆ. ಇದು ಡೋರ್ ಕೂಡ ಟೀಕ್ ವುಡ್ನಿಂದಾನೇ ಮಾಡಿರೋದು. ಈ ಪೂಜಾ ರೂಮ್ ಮೇಲೆ ಕಳಸ ಕೂಡ ಇಟ್ಟಿದ್ದಾರೆ, ನೋಡ್ಬೋದು ನೀವು. ಆ್ಯಂಡ್ ಮನೆ ಪೂರ್ತಿ ವಾಸ್ತು ಪ್ರಕಾರವಾಗಿ ಮಾಡಿದ್ದಾರೆ, ಪೂರ್ತಿ ಮನೆನ. ಈಗ ನಾನು ನಿಮಗೆ ನಿಂತ್ಕೊಂಡಿರೋ ಸ್ಪೇಸ್ ಕಾಣ್ತಿರ್ಬೋದು, ಇದು ಬಂದ್ಬಿಟ್ಟು ಡೈನಿಂಗ್ ಏರಿಯಾ ಆಗಿದೆ. ಡೈನಿಂಗ್ ಏರಿಯಾ ಪಕ್ಕದಲ್ಲಿ ಇಲ್ಲಿ ಸ್ಟೋನ್ ಕ್ಲಾಡಿಂಗ್ ಇದೆ ಮತ್ತು ಇಲ್ಲಿ ಕ್ರಾಟ್ರಿ ಶೆಲ್ಫ್ ಎಲ್ಲ ಇದೆ ಆ್ಯಂಡ್ ಇಲ್ಲಿ ಒಂದು ಸಿಂಕ್ ಕೂಡ ಇದೆ. ಸೊ ಇಲ್ಲಿ ಬಂದ್ಬಿಟ್ಟು ಈ ವೆಜಿಟೇಬಲ್ಸ್ನ ಚಾಪ್ ಮಾಡೋಕ್ಕೆ ಎಲ್ಲ ಅಂತ ಹೇಳಿ ಈ ಟೇಬಲ್ನ ಇವರು ಫಿಕ್ಸ್ ಮಾಡಿದ್ದಾರೆ. ಈ ಕಡೆ ಒಂದು ಯುಟಿಲಿಟಿಗೆ ಅಂತ ಹೇಳಿ ಸ್ಪೇಸ್ ಇದೆ.
ಯುಟಿಲಿಟಿನ ಕೂಡ ಪೂರ್ತಿಯಾಗಿ ಕವರ್ ಮಾಡಿದ್ದಾರೆ. ಸೊ ಇದು ಬಂದ್ಬಿಟ್ಟು ಮಾಡರ್ನ್ ಕಿಚನ್ ಸ್ಪೇಸ್ ಆಗಿರುತ್ತೆ. ಇಲ್ಲೆಲ್ಲ ಸಾಕಷ್ಟು ಕಬರ್ಡ್ಸ್ ಇದೆ ಆ್ಯಂಡ್ ಕಿಚನ್ ಕ್ಯಾಬಿನೆಟ್ ಇದೆ. ಇಲ್ಲಿ ವಿಂಡೋಸ್ ಇದೆ ಮುಂದ್ಗಡೆ. ಇಲ್ಲಿ ಮೇಲೆ ಚಿಮ್ನಿಗೆ ಆಕ್ಸೆಸ್ ಕೂಡ ಇದೆ. ಇಲ್ಲಿ ಕೂಡ ಸಾಕಷ್ಟು ಸ್ಟೋರೇಜ್ಗೆ ಅಂತ ಹೇಳಿ ಸ್ಪೇಸ್ ಇದೆ, ಕಿಚನ್ ಎಲ್ಲ ಸಾಮಾನುಗಳನ್ನ ಇಡೋಕ್ಕೆ ಅಂತ ಹೇಳಿ. ಕೆಳಗೆಲ್ಲ ಫ್ಲೋರಿಂಗ್ ನೋಡ್ತಿದ್ದೀರಲ್ಲ, ಇದೆಲ್ಲ ವೆಟ್ರಿಫೈಡ್ ಟೈಲ್ಸಿಂದ ಮಾಡಿರೋದು. ಒಳ್ಳೆ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ನ ಈ ಮನೆಗೆ ಯೂಸ್ ಮಾಡಿದ್ದಾರೆ. POPನೂ ತುಂಬ ಚೆನ್ನಾಗಿದೆ ಮನೇಲಿ. ಸೊ ಇದು ಬಂದ್ಬಿಟ್ಟು ಮೇನ್ ಸಿಟ್ಟಿಂಗ್ ಏರಿಯಾ ಬರುತ್ತೆ. ಇಲ್ಲಿ ತುಂಬ ಅಂದರೆ ತುಂಬ ಸ್ಪೇಷಿಯಸ್ ಆಗಿದೆ ಇದು ಸಿಟ್ಟಿಂಗ್ ಏರಿಯಾ. ಇಲ್ಲಿ TV ಯೂನಿಟ್ ಇದೆ. ಇದೆಲ್ಲ ವಿನಿಯರ್ ಶೀಟಿಂದ ಮಾಡಿರೋ ಅಂಥದ್ದಿದೆ. ಅಲ್ಲಿ TV ಯೂನಿಟ್ ಪಕ್ಕದಲ್ಲಿರೋ ಡಿಸೈನ್ ಎಲ್ಲ ಪೇಂಟಿಂಗ್ಸ್ ಎಲ್ಲ ಆಲ್ರೆಡಿ ಫುಲ್ ಅವ್ರಿಗೋಸ್ಕರ ಅಂತ ಹೇಳಿ ಕಸ್ಟಮೈಸ್ ಮಾಡಿರೋ ಅಂಥ ಚೆನ್ನಾಗಿರೋ ಪೇಂಟಿಂಗ್ಸ್ ಕೂಡ ಇದೆ ಎಲ್ಲ ವಾಲಲ್ಲಿ. ಲಿಫ್ಟ್ ನಾನು ಹೇಳ್ದಂಗೆ ಎಲ್ಲ ಫ್ಲೋರ್ಗೂ ನಿಮಗೆ ಆಕ್ಸೆಸ್ ಸಿಗುತ್ತೆ. ಇಲ್ಲಿ ಒಂದು ಕಾಮನ್ ಬಾತ್ರೂಮ್ ಕೂಡ ಇದೆ. ಸೊ ಯಾರಾದರೂ ಗೆಸ್ಟ್ ಅದು ಬಂದಾಗ ಈ ಬಾತ್ರೂಮ್ನ ಯೂಸ್ ಮಾಡಬೇಕು ಅಂತ ಹೇಳಿ ಅಂದರೆ. ಆ್ಯಂಡ್ ಇಲ್ಲಿ ಕೆಳಗಡೆ ಸ್ಟೋರೇಜ್ ಯೂನಿಟ್ಸ್ ಇದೆ. ಸೊ ಇವಾಗ ಫಸ್ಟ್ ಫ್ಲೋರ್ ಕೂಡ ನೋಡಿದ್ವಿ, ಬನ್ನಿ ಸೆಕೆಂಡ್ ಫ್ಲೋರ್ ಕೂಡ ನೋಡ್ಕೊಂಡು ಬರೋಣ. ಸೊ ಪ್ರತಿಯೊಂದು ಫ್ಲೋರಲ್ಲಿ ಕೂಡ ಸ್ಟೇರ್ ಕೇಸ್ ಎಲ್ಲ ತುಂಬ ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ಈ ವಾಶ್ರೂಮ್ ಮೇಲೆ ಕೂಡ ಸ್ವಲ್ಪ ಚಿಕ್ಕ ಸ್ಪೇಸ್ ಇದೆ. ಇಲ್ಲಿ ಕೂಡ ಏನಾದರೂ ಬೇಕಾದರೆ ಸ್ಟೋರ್ ಮಾಡ್ಕೋಬೋದು. ಸೊ ಇಲ್ಲಿ ಮೇಲೆ ಕಾಣ್ತಿದೆ ಅಲ್ಲ, ದೊಡ್ಡದಾಗಿರೋ ಸ್ಕೈಲೈಟ್ ಬರುತ್ತೆ. ಸೊ ನ್ಯಾಚುರಲ್ ಲೈಟ್ ಮೇಲಿಂದ ಕೆಳಗಿನವರೆಗೂ ನಿಮಗೆ ಸಿಗ್ತಿರುತ್ತೆ. ಮನೆಯಲ್ಲಿ ತುಂಬ ಚೆನ್ನಾಗಿ ಬೆಳಕೆಲ್ಲ ಬರ್ತಿದೆ ಈ ಮನೆಗೆ. ಸೊ ಸೆಕೆಂಡ್ ಫ್ಲೋರಲ್ಲಿ ಬಂದ್ಬಿಟ್ಟು ನಮಗೆ 2 ಬೆಡ್ರೂಮ್ ಸಿಗುತ್ತೆ. ಸೊ ಇದು ಬಂದ್ಬಿಟ್ಟು ಫಸ್ಟ್ ಬೆಡ್ರೂಮ್ ಆಗಿದೆ. ಪ್ರತಿಯೊಂದು ರೂಮು ತುಂಬ ಸ್ಪೇಷಿಯಸ್ ಆಗಿದೆ. ನಾನು ಹೇಳ್ದಾಗೆ ಇವರು ಅವ್ರಿಗೋಸ್ಕರನೇ ಅಂತ ಹೇಳಿ ಕಟ್ಸ್ಕೊಂಡಿರೋದ್ರಿಂದ ತುಂಬ ಸ್ಪೇಷಿಯಸ್ ಆಗಿ ಒಳ್ಳೆ ಪ್ಲ್ಯಾನಿಂದ ಮಾಡಿದ್ದಾರೆ ಈ ಮನೆನ. ಇವರು US ಶಿಫ್ಟ್ ಆಗೋರಿದ್ದಾರೆ. ಸೊ ಹಾಗಂತ ಹೇಳಿ ಈ ಪ್ರಾಪರ್ಟಿನ ನಿಮಗೆ ಸೇಲ್ಗೆ ಕೊಡ್ತಿದ್ದಾರೆ. ಸೊ ಇದು ಬಂದ್ಬಿಟ್ಟು ಒಂದು ಸಿಟ್ಟಿಂಗ್ ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲಿ ಕೂತ್ಕೊಂಡು TV ಎಲ್ಲ ನೋಡ್ಬೋದು. ಮುಂದೆ ಕಿಟಕಿ ಇದೆ ಆ್ಯಂಡ್ ಇಲ್ಲಿ ಪಕ್ಕದಲ್ಲಿ ಕಬರ್ಡ್ಸ್ ಯೂನಿಟ್ಸ್ ಇದೆ. ಎಲ್ಲ ಕಡೆ ಆಲ್ಮೋಸ್ಟ್ 3 ಬೆಡ್ರೂಮ್ಸಲ್ಲಿ ಹೈಡ್ರಾಲಿಕ್ ಕಾಟ್ಸ್ನ ಫಿಕ್ಸ್ ಮಾಡಿದ್ದಾರೆ. ಸೊ ಇದನ್ನ ನಿಮ್ಮ ಹೈಟ್ ತಕ್ಕಂಗೆ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಅದು ಬಂದ್ಬಿಟ್ಟು TV ಯೂನಿಟ್ ಆಗಿದೆ. ಸೊ ಇದು ವಾಕ್ ಇನ್ ಡ್ರೆಸ್ ರೂಮ್ ಆಗಿದೆ. ಸೊ ಈವನ್ ಡ್ರೆಸ್ಸಿಂಗ್ ರೂಮ್ ಕೂಡ ತುಂಬ ಸ್ಪೇಷಿಯಸ್ ಆಗಿದೆ. ಓಡಾಡೋಕ್ಕೆಲ್ಲ ಜಾಗ ಇದೆ ಫುಲ್ಲು. ಆ್ಯಂಡ್ ಇಲ್ಲಿ ಕೂಡ ಕಬರ್ಡ್ಸ್ ಯೂನಿಟ್ಸ್ ಇದೆ ಸಾಕಷ್ಟು. ಸೊ ಇದಕ್ಕೊಂದು ಅಟ್ಯಾಚ್ಡ್ ಬಾತ್ರೂಮ್ ಬರುತ್ತೆ. ಎಲ್ಲ ಒಳ್ಳೆ ಕ್ವಾಲಿಟಿ ಜಾಗ್ವಾರ್ ಪ್ರಾಡಕ್ಟ್ಸ್ನ ಇವರು ಫಿಟ್ಟಿಂಗ್ಸ್ ಮಾಡಿದ್ದಾರೆ ಇಲ್ಲಿ. ಆ್ಯಂಡ್ ನಿಮಗೆ ಬೇಕಂದರೆ ವೆಟ್ ಆ್ಯಂಡ್ ಡ್ರೈ ಏರಿಯಾನ ಸಪ್ರೇಟ್ ಕೂಡ ಮಾಡ್ಕೋಬೋದು. ಪಿಕ್ಚರ್ಸ್ ಎಲ್ಲ ತೊಗೊಳಕ್ಕೆ ಚೆನ್ನಾಗಿರುತ್ತೆ ಈ ವಾಲಲ್ಲಿ. ಇದು ಬಂದ್ಬಿಟ್ಟು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ತುಂಬ ಸ್ಪೇಷಿಯಸ್ ಆಗಿದೆ. ಇಲ್ಲಿ ಎಂಟರ್ ಆಗೋಕ್ಕಿಂತ ಮುಂಚೆ ಒಂದು ಬುಕ್ಸ್ನೆಲ್ಲ ಇಟ್ಕೊಳ್ಳೋಕ್ಕೆ ಅಂತ ಹೇಳಿ ಒಂದು ಶೆಲ್ಫ್ನ ಇಟ್ಟಿದ್ದಾರೆ. ಸೊ ಇಲ್ಲಿ ಇಷ್ಟು ದೊಡ್ಡದಾಗಿರೋ ವಿಂಡೋಸ್ ಇದೆ. ನಾನು ಆಗಲೇ ಹೇಳ್ದಂಗೆ ನ್ಯಾಚುರಲ್ ಲೈಟ್ ತುಂಬ ಚೆನ್ನಾಗಿ ಬರ್ತಿದೆ ಈ ಮನೆಗೆ. ಇಲ್ಲಿ ಒಂದು ವರ್ಕ್ ಟೇಬಲ್ ಅಥವಾ ಸ್ಟಡಿ ಟೇಬಲ್ಗೆ ಅಂತ ಹೇಳಿ ಶೆಲ್ಫ್ನ ಕೊಟ್ಟಿದ್ದಾರೆ.
ಆ್ಯಂಡ್ ಮೇಲೆ ಎಲ್ಲ ಸಾಕಷ್ಟು ನಿಮಗೆ ಸ್ಟೋರೇಜ್ ಯೂನಿಟ್ಸ್ ಕೂಡ ಇದೆ. ಸೊ ಇದು 7x7 ಬರುತ್ತೆ. ಬೆಡ್ ತುಂಬ ವೈಡಾಗಿ ಅಗಲವಾಗಿ ಚೆನ್ನಾಗಿ ಇದೆ, ಕಂಫರ್ಟೇಬಲ್ ಆಗಿರುತ್ತೆ. ಸೊ ಇಲ್ಲಿ ಈ ಬೆಡ್ರೂಮಲ್ಲಿ ಒಂದು ದೊಡ್ಡದಾಗಿರೋ ಬಾಲ್ಕನಿ ಇದೆ. ಬಾಲ್ಕನಿ ಅಂತೂ ತುಂಬ ಚೆನ್ನಾಗಿದೆ ನಿಜವಾಗ್ಲೂ. ಇಲ್ಲೆಲ್ಲ ಓಡಾಡೋಕ್ಕೆಲ್ಲ ತುಂಬ ಚೆನ್ನಾಗಿರೋ ಜಾಗ ಇದೆ. ಇಲ್ಲಿ ತುಂಬ ಸ್ಪೇಷಿಯಸ್ ಆಗಿದೆ ಬಾಲ್ಕನಿ ಎಲ್ಲ. ಸೊ ಇದು ಈ ರೂಮಿಗೆ ಬಂದಿರೋಂಥ ವಾಕ್ ಇನ್ ಡ್ರೆಸ್ಸಿಂಗ್ ರೂಮ್ ಆಗಿದೆ. ಇಲ್ಲೆಲ್ಲ ಕಬೋರ್ಡ್ ಯೂನಿಟ್ಸ್ ಇದೆ ಆ್ಯಂಡ್ ಪಕ್ಕದಲ್ಲಿ ಅಟ್ಯಾಚ್ಡ್ ಬಾತ್ರೂಮ್ ಬರುತ್ತೆ. ಸೊ ನೀವು ಇಷ್ಟೊಂದು ಪ್ಲ್ಯಾನ್ ಆಗಿರೋ ಮನೆನ ಬರೀ ಸೇಲ್ಗೆ ಅಂತ ಹೇಳಿ ಕಟ್ಸಿರೋದನ್ನ ನೀವು ನೋಡಿರೋದು ತುಂಬ ಕಮ್ಮಿ. ಆ್ಯಂಡ್ ಕೆಳಗೆ ಇಲ್ಲಿ ಫ್ಲೋರಿಂಗ್ ಏನಿದೆ ವೆಟ್ರಿಫೈಡ್ ಟೈಲ್ಸ್, ಬಟ್ ಇದು ಮೇಟ್ ಫಿನಿಶ್ ಜೊತೆ ಬರುತ್ತೆ. ಸೊ ಸೆಕೆಂಡ್ ಫ್ಲೋರ್ನ ಕೂಡ ನೋಡಿದ್ವಿ, ಬನ್ನಿ ಥರ್ಡ್ ಫ್ಲೋರ್ ಕೂಡ ನೋಡ್ಕೊಂಡು ಬರೋಣ. ಸೊ ಡಿಫ್ರೆಂಟ್ ಕಾನ್ಸೆಪ್ಟ್ ಲೈಟ್ಸ್ ಇದೆ ಅಲ್ಲೆಲ್ಲ. ಸೊ ಇದು ಬಂದ್ಬಿಟ್ಟು ಥರ್ಡ್ ಫ್ಲೋರ್ ಆಗಿರುತ್ತೆ. ಇಲ್ಲಿ ನಿಮಗೆ ಒಂದು ಫ್ಯಾಮಿಲಿ ಬಾಲ್ಕನಿ ಅಂತ ಸಿಗುತ್ತೆ ಆ್ಯಂಡ್ ನಿಮಗೆ ಇಲ್ಲಿ ಒಂದು ಚಿಲ್ಡ್ರನ್ಸ್ ರೂಮ್ ಕೂಡ ನಿಮಗೆ ಅವೈಲೇಬಲ್ ಇದೆ. ಸೊ ನಾನು ಆಗಲೇ ಹೇಳ್ದಂಗೆ ಇಲ್ಲಿರೋ ಪ್ರತಿಯೊಂದು 3 ಬೆಡ್ರೂಮ್ಸಲ್ಲಿ ಹೈಡ್ರಾಲಿಕ್ ಕಾಟ್ಸ್ನ ಫಿಕ್ಸ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಚಿಲ್ಡ್ರನ್ಸ್ ಥೀಮಲ್ಲಿ ಒಂದು ಕಲರ್ಫುಲ್ ಆಗಿರೋ ಪೇಂಟ್ ಕೂಡ ಇದೆ. ಇಲ್ಲಿ ಕೂಡ ಅದೇ ಥರ ಕೆಳಗಿರೋ ಥರನೇ ಇಲ್ಲಿ ಸಿಟ್ಟಿಂಗ್ ಏರಿಯಾ ಇದೆ ಆ್ಯಂಡ್ ಇಲ್ಲಿ ಕಬರ್ಡ್ಸ್ ಎಲ್ಲ ಇದೆ. ಇದೇನಂತ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇಲ್ಲಿ ಸ್ಪೇಸ್ ಕೊಟ್ಟಿದ್ದಾರಲ್ಲ, ಇದು ಆ್ಯಕ್ಚುಲಿ ಜಕೂಸಿಗೆ ಅಂತ ಹೇಳಿ ಕೊಟ್ಟಿದ್ದು. ಸೊ ನೀವಿಲ್ಲಿ ಸಪ್ರೇಟ್ ಗ್ಲಾಸ್ನ ಹಾಕ್ಕೊಂಡು ಅಲ್ಲಿ ಹಿಂದ್ಗಡೆ ಜಕೂಸಿಗೆ ಕೂಡ ಜಾಗ ಮಾಡ್ಕೋಬೋದು. ಇಲ್ಲಿ ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಎಲ್ಲ ಬಾತ್ರೂಮ್ಸು ನೋಡಿರ್ಬೋದು, ಬಾತ್ರೂಮ್ಸ್ ಆಗಲಿ ಬೆಡ್ರೂಮ್ಸ್ ಆಗಲಿ ತುಂಬ ಸ್ಪೇಷಿಯಸ್ ಆಗಿದೆ. ಸೊ ಇದೇನಂತ ಅಂದರೆ ಇಂಟ್ರೆಸ್ಟಿಂಗ್ ಆಗಿ ವರ್ಕ್ ಫ್ರಮ್ ಹೋಮ್ ಜಾಬ್ ಮಾಡೋರಿಗೆಲ್ಲ ಸಪ್ರೇಟ್ ಒಂದು ವರ್ಕ್ ರೂಮ್ ಥರ ಕೊಟ್ಟಿದ್ದಾರೆ. ಸೊ ರಿಮೋಟ್ ಜಾಬ್ ಮಾಡೋರಿಗೆಲ್ಲ ಅಂತೂ ತುಂಬ ಮಾಡಿಸಿದ ಥರ ಇದೆ ಜಾಗ. ಸೊ ಇದು ಬಂದ್ಬಿಟ್ಟು ಫ್ಯಾಮಿಲಿ ಬಾಲ್ಕನಿ ಅಂತ ಹೇಳಿ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಎಲ್ಲ ಇಲ್ಲಿ ಈವ್ನಿಂಗ್ ಟೈಮಲ್ಲಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಕೆಳಗೆಲ್ಲ ಒಂದು ವುಡನ್ ಟಚ್ ಫ್ಲೋರಿಂಗ್ ಇದೆ. ಸೊ ಇದು ಬಂದ್ಬಿಟ್ಟು ಹೋಮ್ ಥಿಯೇಟರ್ ಆಗಿದೆ ಈ ಮನೇಲಿ. ನೋಡ್ತಿದ್ದೀರಲ್ಲ, ತುಂಬ ಕಾಸಿಯಾಗಿ ಸಖತ್ತಾಗಿದೆ. ಸಾಂಗ್ ಕೇಳೋಕ್ಕೆ, ಮೂವಿ ನೋಡೋಕ್ಕೆಲ್ಲ ಫ್ಯಾಮ್ಲಿದವ್ರ ಜೊತೆ. ಅಲ್ಲಿ ಪ್ರಾಜೆಕ್ಟರ್ನ ಕೂಡ ನೀವು ಫಿಕ್ಸ್ ಮಾಡ್ಕೋಬೋದು ಹಿಂದ್ಗಡೆ. ಆ್ಯಂಡ್ ಹೋಮ್ ಥಿಯೇಟರ್ಗೆ ಬೇಕಾದಂಗೆ POP ಕೂಡ ಇವರು ಡಿಫ್ರೆಂಟಾಗಿ ಡಿಸೈನ್ ಮಾಡಿದ್ದಾರೆ ಮನೆಗೆ. ಇದು ಹೋಮ್ ಥಿಯೇಟರ್ ಬೇಡಪ್ಪ ಅಂತಂದರೆ ನಾವು ಜಿಮ್ ಆಗಿ ಕೂಡ ಕನ್ವರ್ಟ್ ಮಾಡ್ಕೋಬೋದು ಇದನ್ನ. ಇಷ್ಟೊಂದು ಪ್ಲ್ಯಾನ್ ಮಾಡಿ ಇಷ್ಟು ಸುಂದರವಾಗಿ ಮನೆನ ಕಟ್ಸಿದ್ದಾರೆ. ಐ ಥಿಂಕ್ ಮಿಸ್ ಮಾಡ್ಕೊಳ್ಳೇಬಾರ್ದು. ಯಾರು ಈ ವಿಡಿಯೋನ ನೋಡ್ತಿದ್ದೀರಾ ತಕ್ಷಣ ಈ ಪ್ರಾಪರ್ಟಿನ ಖರೀದಿಸ್ಕೊಳ್ಬೇಕು. ಸೊ ಇವಾಗ ಟೆರೆಸ್ಗೆ ಹೋಗ್ತಿದ್ದೀವಿ. ಮೇಲೆ ಸ್ಕೈಲೈಟ್ ಎಲ್ಲ ನೋಡ್ತಿದ್ದೀರಲ್ಲ, ತುಂಬ ಚೆನ್ನಾಗಿದೆ. ಇಷ್ಟೊಂದು ವೈಡ್ ಆಗಿರೋ ಸ್ಕೈಲೈಟ್ ಇದೆ. ಮನೆಗೆ ತುಂಬ ಚೆನ್ನಾಗಿ ಬೆಳ್ಕೊಡ್ತಿದೆ ಅದರಿಂದ. ಸೊ ಇಲ್ಲಿ ನಾನು ನಿಮಗೆ ಒಂದು ಡಿಫ್ರೆಂಟ್ ಈ ಮನೆ ಫೀಚರ್ನ ಹೇಳ್ತೀನಿ. ಅಲ್ಲಿ ಒಂದು ಫಿಕ್ಸ್ಡ್ ವಿಂಡೋ ಇದೆ, ಅಲ್ಲಿ ನೋಡ್ತಿದ್ದೀರಲ್ಲ.
ಸೊ ಅದು ಯೂಶ್ವಲಿ ಸನ್ಸೆಟ್ ಟೈಮ್ಸಲ್ಲೆಲ್ಲ ಒಂದು ಆರೆಂಜ್ ಲೈಟ್ನ ಕೊಡತ್ತಂತೆ ಮನೆಗೆ. ಸೊ ತುಂಬ ಚೆನ್ನಾಗಿರೋ ಕಾನ್ಸೆಪ್ಟ್ ಇದೆ. ಆ್ಯಂಡ್ ಇಲ್ಲಿ ಒಂದು ಕಾಮನ್ ಬಾತ್ರೂಮ್ ಥರ ಇದೆ. ಅಲ್ಲಿ ಬೇಕಂದರೆ ನೀವು ವಾಷಿಂಗ್ ಮಷಿನ್ನ ಸೆಟ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಪಕ್ಕದಲ್ಲಿ ಒಂದು ಗೆಸ್ಟ್ ರೂಮ್ ಥರ ಅಂತ ಹೇಳಿ ಚಿಕ್ಕದಾಗಿ ಸ್ಪೇಸ್ ಕೊಟ್ಟಿದ್ದಾರೆ, ಯಾರಾದರೂ ಬಂದರೆ ಇಳ್ಕೊಳ್ಳೋಕ್ಕೆ ಅಂತೆಲ್ಲ. ಇಲ್ಲೆಲ್ಲ ಇಲ್ಲೂ ಕಬರ್ಡ್ಸ್ ಯೂನಿಟ್ಸ್ ಇದೆ, ಪಕ್ಕದಲ್ಲಿ ವಿಂಡೋ ಇದೆ. ಆ್ಯಂಡ್ ಇಲ್ಲಿ ಕೂಡ ಒಂದು ಶೆಲ್ಫ್ನ ಕೊಟ್ಟಿದ್ದಾರೆ. ಸೊ ಇದು ಬಂದ್ಬಿಟ್ಟು ಟೆರೆಸ್ ಆಗಿದೆ. ಸಖತ್ತಾಗಿದೆ ಟೆರೆಸ್ ಮಾತ್ರ, ತುಂಬ ಸ್ಪೇಷಿಯಸ್ ಆಗಿ ದೊಡ್ಡದಾಗಿದೆ. ಪಾರ್ಟಿ ಎಲ್ಲ ಮಾಡ್ಕೊಳ್ಳೋರಿಗಂತೂ ಹೇಳಿ ಮಾಡಿಸಿದ ಜಾಗ ಇದು. ಪಕ್ಕದಲ್ಲೆಲ್ಲ ಎಷ್ಟು ಚೆನ್ನಾಗಿ ಪ್ಲ್ಯಾನ್ಸ್ನೆಲ್ಲ ಹಾಕಿದ್ದಾರೆ ಇಲ್ಲಿ ಟೆರೆಸಲ್ಲಿ. ಸೊ ಇಲ್ಲಿ ಟೆರೆಸಲ್ಲಿ ಪಾರ್ಟಿ ಎಲ್ಲ ಮಾಡಿಕೊಂಡ್ರೆ ಇದು ಯೂಸ್ ಆಗುತ್ತೆ ಅಂತ ಹೇಳಿ ಇಲ್ಲಿ ಒಂದು ಸೆಟಪ್ ಕೂಡ ಕೊಟ್ಟಿದ್ದಾರೆ ಕಿಚನ್ ಥರ ಮಾಡೋಕ್ಕೆ. ಸೊ ಇಲ್ಲಿ ಪಾರ್ಟಿ ಎಲ್ಲ ಮಾಡೋರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಹೇಳಿ ಲ್ಯಾಡರ್ನ ಡಿಟ್ಯಾಚ್ ಮಾಡಿ ಇಟ್ಟಿದ್ದಾರೆ. ಸೊ ನಿಮಗೆ ಬೇಕಾದಾಗ ಮೇಲೆ ಆ್ಯಕ್ಸಸ್ಗೆ ನೀವು ಅದನ್ನ ಮತ್ತೆ ಅಟ್ಯಾಚ್ ಮಾಡ್ಕೋಬೋದು. ಇಲ್ಲಿ ಒಂದು ಸ್ಪೇಸ್ ಕಾಣ್ತಿದೆ ಅಲ್ಲ, ಇದು ಒಂದು ಡಿಫ್ರೆಂಟ್ ಫೀಚರ್ ಅಂತ ಹೇಳ್ಬೋದು. ಒಲೆಗೆ ಅಂತ ಹೇಳಿ ಸ್ಪೇಸ್ ಕೊಟ್ಟಿದ್ದಾರೆ ಇಲ್ಲಿ ಮನೆಗೆ. ಸೊ ವೀಕ್ಷಕರೇ ನೋಡಿದ್ರಲ್ಲ, ಇವತ್ತು ಎಷ್ಟು ಪ್ಲ್ಯಾನ್ಡ್ ಆಗಿ ಒಂದು ಸುಂದರವಾದ ಪ್ರಾಪರ್ಟಿನ ನಾವು ನಿಮಗೆ ತೋರಿಸ್ಕೊಟ್ಟಿದ್ದೀವಿ. ಸೊ ಈ ಪ್ರಾಪರ್ಟಿ ಎಕ್ಸಾಕ್ಟ್ ಲೊಕೇಶನ್ ಬಂದುಬಿಟ್ಟು ಇದು ಕೆಂಗೇರಿ ಕೋಡಿಪಾಳ್ಯ ಆಗಿದೆ. ಸೊ ಈ ಪ್ರಾಪರ್ಟಿ ವಿಡಿಯೋನ ಕಂಪ್ಲೀಟಾಗಿ ನಮ್ಮ ಚಾನಲಲ್ಲಿ ನೋಡಿ. ಆ್ಯಂಡ್ ಇದ್ರ ಸುತ್ತಮುತ್ತಲೂ ನಿಮಗೆ ಸಾಕಷ್ಟು ಒಳ್ಳೆ ಸ್ಕೂಲ್ಸ್, ಕಾಲೇಜಸ್, ಹಾಸ್ಪಿಟಲ್ಸ್ ಎಲ್ಲದಕ್ಕೂ ನಿಮಗೆ ಆ್ಯಕ್ಸಸ್ ಸಿಗುತ್ತೆ. ಆ್ಯಂಡ್ ಈ ಟೆರೆಸಲ್ಲಿ ನಿಮಗೆ ಮೆಟ್ರೋ ವ್ಯೂ ಕೂಡ ಸಿಗುತ್ತೆ. ಸೊ ಈ ಪ್ರಾಪರ್ಟಿ ಖಂಡಿತವಾಗ್ಲೂ ಒಂದು ಹೇಳಿ ಮಾಡಿಸಿದ ಪ್ರಾಪರ್ಟಿ. ನೀವೇನಾದರೂ ಒಂದು ಒಳ್ಳೆ ಪ್ಲ್ಯಾನ್ ಪ್ರಾಪರ್ಟಿನ ನೋಡ್ತಿದ್ರೆ, ಸೊ ಈ ಪ್ರಾಪರ್ಟಿನ ನಿಮ್ದಾಗಿಸ್ಕೊಳ್ಳೋಕ್ಕೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ತಕ್ಷಣ ಕರೆ ಮಾಡಿ ಈ ಪ್ರಾಪರ್ಟಿನ ನಿಮ್ದಾಗಿಸ್ಕೊಳ್ಳಿ. ಆ್ಯಂಡ್ ನಮ್ಮ ಚಾನೆಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಲೇಬೇಡಿ. ಧನ್ಯವಾದಗಳು.